ಹೊಸ ವರ್ಷ ಅಂತಂದ್ರೆ ಎಲ್ಲರ ಬಾಳಲ್ಲಿ ಹರ್ಷ ತರಬೇಕು. ಇದರಂತೆ ನ್ಯೂ ಇಯರ್ ಸರ್ಕಾರದ ಬೊಕ್ಕಸಕ್ಕೆ ಹಣದ ಹೊಳೆಯನ್ನೇ ಹರಿಸಿದೆ. ಮದ್ಯದಿಂದ ಸರ್ಕಾರದ ಆದಾಯದ ಕಿಕ್ ಜೋರಾಗಿದೆ. ಆದರೆ ಇದೇ ಸಂಭ್ರಮದಲ್ಲಿ ರಾಜ್ಯದಲ್ಲಿ ಕೆಲ ಅವಘಡಗಳು ಕೂಡ ಸಂಭವಿಸಿದೆ. ಕಳೆದ ರಾತ್ರಿ ನಡೆದಂತಹ ಹೊಸ ವರ್ಷದ ಸಂಭ್ರಮಾಚರಣೆ ಸಖಜೋರಾಗಿತ್ತು. ಯುವಕರು ಯುವತಿಯರು ಮೈಚಳಿ ಬಿಟ್ಟು ಟಪಾಂಗುಚ್ಚಿ ಡ್ಯಾನ್ಸ್ ಮಾಡಿ ಸಂಭ್ರಮದಿಂದ ಹೊಸ ವರ್ಷ 2024 ಸ್ವಾಗತಿಸಿದ್ರು. ಕೆಲವರಿಗೆ ಈ ಆಚರಣೆಯ ಹ್ಯಾಂಗ್ ಓವರ್ ಇನ್ನೂ ಕೂಡ ಇಳಿದಿಲ್ಲ. ಸದ್ಯ ಇದೇ ಹೊಸ ವರ್ಷದ ಸಂಭ್ರಮಾಚರಣೆ ಸರ್ಕಾರದ ಬೊಕ್ಕಸದಲ್ಲಿ ಜನ ಜನ ಕಾಂಚಾಣ ಕುಣಿಯುವಂತೆ ಮಾಡಿದೆ. ಹೊಸ ವರ್ಷಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಆದಾಯದ ಕೇಕ್. ನಿನ್ನೆ ಒಂದೇ ದಿನ ಮದ್ಯ ಖರೀದಿಯಿಂದ ಬಂತು 193 ಕೋಟಿ. ಹೊಸ ವರ್ಷಕ್ಕೆ ಮದ್ಯ ಮಾರಾಟದಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ ಮದ್ಯ ಖರೀದಿಯಿಂದ 193 ಕೋಟಿ ರೂಪಾಯಿ ಕಮಾಯಿಯಾಗಿದೆ. ಸಾಮಾನ್ಯವಾಗಿ ದಿನಕ್ಕೆ ಸುಮಾರು 90 ಕೋಟಿ ಆದಾಯ ಬರ್ತಿದ್ರೆ ನ್ಯೂ ಇಯರ್ ಹಿನ್ನೆಲೆಯಲ್ಲಿ 193 ಕೋಟಿ ರೂಪಾಯಿ ಹರಿದು ಬಂದಿದೆ. ಮೆಟ್ರೋ ಬಿಎಂಟಿಸಿ ಖಜಾನೆಗೂ ಹಣದ ಹೊಳೆ. ಹೊಸ ವರ್ಷಾಚರಣೆ ಹಿನ್ನೆಲೆ ನಿನ್ನೆ ಬಿಎಂಟಿಸಿ ಹಾಗೆ ಮೆಟ್ರೋ ಬೊಕ್ಕಸಕ್ಕೂ ಲಕ್ಷ್ಮಿಯ ಆಗಮನವಾಗಿದೆ. ಹೊಸ ವರ್ಷಕ್ಕೆ ಹೆಚ್ಚುವರಿ ಬಸ್ ಬಿಟ್ಟ ಪರಿಣಾಮ ನಿನ್ನೆ ಒಂದೇ ದಿನ 27 ಲಕ್ಷಕ್ಕೂ ಅಧಿಕ ಜನ ಸಂಚರಿಸಿದ್ದು ಸುಮಾರು 4 ಕೋಟಿ 38 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಇದರ ಜೊತೆಗೆ ನಮ್ಮ ಮೆಟ್ರೋದಲ್ಲಿ 6 ಲಕ್ಷಕ್ಕೂ ಅಧಿಕ ಜನ ಸಂಚರಿಸಿ ಸುಮಾರು 1 ಕೋಟಿ 65 ಲಕ್ಷ ರೂಪಾಯಿ ಖಜಾನೆ ಸೇರಿದೆ. ಕೇರಳ ಎಸ್ಪಿ ಪುತ್ರನಿಗೆ ಹಲ್ಲು ಮುರಿಯುವಂತೆ ಥಳಿತ. ಇನ್ನು ನಿನ್ನೆ ಹೊಸ ವರ್ಷಾಚರಣೆ ಪಾರ್ಟಿಗೆ ಅಂತಾನೆ ಕೇರಳದಿಂದ ಬಂದಿದ್ದ ಕೇರಳದ ಹಿರಿಯ ಪೊಲೀಸ್ ಅಧಿಕಾರಿಯ ಪುತ್ರನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಯುವತಿಗೆ ಟಚ್ ಆಯಿತು ಅನ್ನುವ ವಿಚಾರಕ್ಕೆ ಸ್ಟಾಲಿನ್ ಎಂಬಾತನಿಗೆ ಹಲ್ಲು ಮುರಿಯುವಂತೆ ಹಲ್ಲೆ ಮಾಡಲಾಗಿದೆ. ಕೇರಳ ಎಸ್ಪಿ ಎಜೆ ಬಾಬು ಪುತ್ರ ಸ್ಟಾಲಿನ್ ಅಂತ ಈತ ಹೇಳಿಕೊಂಡಿದ್ದಾನೆ. ಹೊಸ ವರ್ಷದಂದೇ ಅಪಘಾತದಲ್ಲಿ 3 ದುರ್ಮರಣ. ಚಿತ್ರದುರ್ಗದಲ್ಲಿ ಪ್ರತ್ಯೇಕ ಅಪಘಾತಗಳಲ್ಲಿ 3 ಮಂದಿ ಸಾವನ್ನಪ್ಪಿದ್ದಾರೆ. ಹುಚ್ಚವ್ವನಹಳ್ಳಿ ಬಳಿ ಬೈಕ್ ಕಾರ್ ಡಿಕ್ಕಿಯಾಗಿ 2 ಸಾವನ್ನಪ್ಪಿದ್ರೆ ಹೊಳಲ್ಕೆರೆ ಕಣಿವೆಯಲ್ಲಿ 2 ಬೈಕ್ಗಳ ನಡುವೆ ಡಿಕ್ಕಿಯಾಗಿ ಓರ್ವ ಸಾವನ್ನಪ್ಪಿದ್ದಾರೆ. ಇನ್ನು ಅಲ್ಲಲ್ಲಿ ನಶೆಯ ಮತ್ತಲ್ಲಿ ನೆತ್ತರು ಹರಿದು ಕೆಲವರು ಹೊಸ ವರ್ಷದಂದೇ ಪ್ರಾಣ ಬಿಟ್ಟಿದ್ದಾರೆ. ಬೆಂಗಳೂರಿನ ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಯುವಕನನ್ನ ಮಾರಕಾಸ್ತ್ರಗಳಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದುರಂತ ಅಂದ್ರೆ ಸ್ನೇಹಿತರೇ ಗಲಾಟೆಯ ವೇಳೆ ಎದೆಗೆ ಚಾಕು ಇರಿದು ಶವವನ್ನ ರಸ್ತೆ ಬದಿ ಎಸೆದು ಪರಾರಿಯಾಗಿದ್ದು ಪೊಲೀಸರು ತಲಾಶ್ ನಡೆಸಿದ್ದಾರೆ. ಇನ್ನು ಇತ್ತ ಬಳ್ಳಾರಿಯಲ್ಲಿ ಕೇಕ್ ತರೋಕೆ ಹೋದಾಗ ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಸೈದುಲ್ಲಾ ಎಂಬಾತನನ್ನ ಬಳ್ಳಾರಿ ನಗರದ ವಡ್ಡರ ಬಂಡಿಯಲ್ಲಿ ಹತ್ಯೆ ಮಾಡಲಾಗಿದೆ. ಒಟ್ಟಾರೆ ಹೊಸ ವರ್ಷದಂದು ಸರ್ಕಾರಕ್ಕೆ ಹಣದ ಹೊಳೆ ಹರಿದು ಬಂದಿದೆ. ಆದ್ರೆ ನಶೆಯ ಗಮ್ಮತ್ತಿನಲ್ಲಿ ಕೆಲವರು ಗಲಾಟೆ ಮಾಡಿಕೊಂಡ್ರೆ ಇನ್ನು ಕೆಲವರ ಕೊಲೆಯಾಗಿದೆ. ಏನೇ ಆದ್ರೂ ಸಂಭ್ರಮ ಒಂದು ಹಂತದವರೆಗೆ ಇದ್ರೇನೆ ಚಂದ, ಇಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.